ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಘರ್ಷದ ಬಗ್ಗೆ ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು 1967ರಲ್ಲಿ ನಡೆದಂತಹ ಮೂರನೇ ಅರಬ್ ಇಸ್ರೇಲ್ ಯುದ್ಧದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 1973ರಲ್ಲಿ ನಡೆದಂತಹ ನಾಲ್ಕನೇ ಅರಬ್ ಇಸ್ರೇಲ್ ಯುದ್ಧ ಅಥವಾ ಯಾಮ್ ಕಿಪ್ಪೂರ್ ವಾರ್ ಇದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. 1967ರ ಮೂರನೇ ಅರಬ್ ಇಸ್ರೇಲ್ ಯುದ್ಧದಲ್ಲೂ ಸಹ ಸೋತಂತಹ ಅರಬ್ ರಾಷ್ಟ್ರಗಳು ಹೇಗಾದರೂ ಮಾಡಿ ನಾವು ಇಸ್ರೇಲ್ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಬೇಕು ಅಂತ ಕಾಯ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ನಿಂದ ವಲಸೆ ಬರುವಂತಹ ನಿರಾಶ್ರಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಇದು ಈ ಅರಬ್ ರಾಷ್ಟ್ರಗಳ ನಡುವೆ ಒಂದು ಆತಂಕವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ PLO ಸಂಘದವರು ಏನು ಮಾಡ್ತಾರೆ ಅಂದರೆ ಇಸ್ರೇಲ್ನ ನಾವು ನಾಶ ಮಾಡಬೇಕು ಅಂತ ಹಲವಾರು ಭಯೋತ್ಪಾದಕ ಕೃತ್ಯಗಳನ್ನು ಎಸಗ್ತಾರೆ. ಉದಾಹರಣೆಗೆ 1972ರಲ್ಲಿ ನಡೆದಂತಹ ಒಲಿಂಪಿಕ್ ಹತ್ಯೆಗಳನ್ನು ನಾವು ಹೇಳ್ಬೋದು. ಈ ರೀತಿ 1967ರಿಂದ 70ರ 3 ವರ್ಷದ ಅವಧಿಯಲ್ಲಿ ಇಸ್ರೇಲ್ ಹಾಗೂ ಅರಬ್ ರಾಷ್ಟ್ರಗಳು ಮತ್ತು PLO ಇವರ ನಡುವೆ ಸಂಘರ್ಷಗಳು ನಡೀತಾನೆ ಬರ್ತಾ ಇರ್ತವೆ. ಇದನ್ನು ವಾರ್ ಆಫ್ ಅಟ್ರಿಷನ್ ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ 1967ರ ಯುದ್ಧದ ನಂತರ ಇಸ್ರೇಲ್ ಗೌರ್ಮೆಂಟ್ ಒಂದು ಸಭೆಯನ್ನು ಮಾಡಿ ಅವರು ಒಂದು ತೀರ್ಮಾನವನ್ನು ತಗೊಳ್ತಾರೆ. ಏನು ಅಂದರೆ ಇಸ್ರೇಲ್ ಹಾಗೂ ಅರಬ್ ರಾಷ್ಟ್ರಗಳ ನಡುವೆ ನಡೆಯುತ್ತಿರುವಂತಹ ಈ ಸಂಘರ್ಷ ಏನಿದೆ ಇದನ್ನು ನಾವು ಕೊನೆಗೊಳಿಸಿ ಒಂದು ಶಾಂತಿಯನ್ನು ಉಂಟು ಮಾಡಬೇಕು. ಅದಕ್ಕೋಸ್ಕರ ನಾವು 1967ರಲ್ಲೇ ಗೆದ್ದಂತಹ ಪ್ರದೇಶಗಳೇನಿದೆ ಅದನ್ನೆಲ್ಲ ನಾವು ಈ ಅರಬ್ ರಾಷ್ಟ್ರಗಳಿಗೆ ವಾಪಸ್ ಕೊಡೋಣ. ಆದರೆ ಒಂದು ಕಂಡೀಷನ್ ಏನಂದರೆ ನಾವು ವಾಪಸ್ಸು ಕೊಡುವಂತಹ ಈ ಪ್ರದೇಶಗಳಲ್ಲಿ ಡಿಮಿಲಿಟರೈಸೇಷನ್ ಮಾಡಿ ಅಲ್ಲಿ ಒಂದು ಶಾಶ್ವತವಾದಂತಹ ಶಾಂತಿ ಒಡಂಬಡಿಕೆ ಆಗಬೇಕು, ಅಂದರೆ ಪರ್ಮನೆಂಟ್ ಪೀಸ್ ಅಗ್ರಿಮೆಂಟ್ ಆಗಬೇಕು. ಆ ರೀತಿ ಮಾಡೋದಾದರೆ ನಾವು ಗೆದ್ದ ಪ್ರದೇಶಗಳನ್ನು ವಾಪಸ್ ಕೊಡೋಣ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡಿರ್ತಾರೆ. ಆದರೆ ಈ ಒಂದು ವಿಷಯವನ್ನು ಅವರು ಅಫಿಷಿಯಲ್ ಆಗಿ ಅರಬ್ ರಾಷ್ಟ್ರಗಳಿಗಾಗಲಿ ಅಥವಾ ಅಮೇರಿಕಾ ಅವ್ರಿಗಾಗಲಿ ಹೇಳಿರೋದಿಲ್ಲ. ಈ ರೀತಿ ಒಂದು ಡಿಸ್ಕಷನ್ ಆಯಿತು ಅಂತ ಹೇಳ್ತಾ ಇದ್ದಾರೆ, ಆದರೆ ಇದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಅದೇ ರೀತಿ ನಾವು ಅರಬ್ ರಾಷ್ಟ್ರಗಳ ಕಡೆ ಬಂದರೆ 1967 ಸೆಪ್ಟೆಂಬರ್ನಲ್ಲಿ ಸೂಡನ್ನ ರಾಜಧಾನಿಯಾಗಿದ್ದಂತಹ ಖಾರ್ತೂಮ್ನಲ್ಲಿ ಅರಬ್ ಸಮ್ಮೇಳನ ನಡೆಯುತ್ತೆ. ಅದರಲ್ಲಿ 8 ಅರಬ್ ರಾಷ್ಟ್ರಗಳು, ಈಜಿಪ್ಟ್, ಜೋರ್ಡನ್, ಸಿರಿಯಾ ಈ ರಾಷ್ಟ್ರಗಳನ್ನು ಒಳಗೊಂಡಂತೆ 8 ಅರಬ್ ರಾಷ್ಟ್ರಗಳು ಪಾಲ್ಗೊಳ್ತಾರೆ. ಅವರು ಒಂದು ನಿರ್ಧಾರವನ್ನು ಮಾಡ್ತಾರೆ. ಅದೇನು ಅಂದರೆ ಯಾವುದೇ ಕಾರಣಕ್ಕೂ ನಾವು ಇಸ್ರೇಲ್ನೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ಳೋದು ಬೇಡ. ನೋ ಪೀಸ್, ನೋ ರೆಕಗ್ನಿಷನ್, ನೋ ನೆಗೋಷಿಯೇಷನ್ ಅನ್ನೋ ರೀತಿಯಲ್ಲಿ ಅವರು ನಿರ್ಧಾರ ಮಾಡ್ತಾರೆ. ಅಂದರೆ ಅವ್ರಿಗೆ ಶಾಂತಿ